ನನಗೆ ಶಿಕ್ಷಕನಾಗುವ ಹಾಗೂ ಶಿಕ್ಷಕರ ಸಂಘಟನೆಯ ಮೂಲಕ ಶಿಕ್ಷಕರ ಸೇವೆ ಮಾಡುವ ಅವಕಾಶ ದೊರೆತಿರುವುದು ನನ್ನ ಭಾಗ್ಯ. ಶಕ್ತಿ ಇರುವವರೆಗೆ ಶಿಕ್ಷಕರ ಕುಂದುಕೊರತೆಗಳನ್ನು ನಿವಾರಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯಕ್ ಹೇಳಿದರು. ದಾಂಡೇಲಿಯಲ್ಲಿ ಗೆಳೆಯರ ಬಳಗ ಹಮ್ಮಿಕೊಂಡ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಸತೀಶ್ ನಾಯಕ್ ಮಾತನಾಡಿದರು. ನನ್ನ ವೃತ್ತಿ ಮತ್ತು ಸಂಘಟನೆಯಲ್ಲಿ ದಾಂಡೇಲಿಯ ಶಿಕ್ಷಕರು ತೋರಿದ ಪ್ರೀತಿ ಅನನ್ಯವಾದುದು ಹಾಗೂ ಇಲ್ಲಿಯ ಗೆಳೆಯರ ನಾಗರಿಕ ಬಂಧುಗಳ ಬಾಂಧವ್ಯ ಹಾಗೂ ಎಲ್ಲರನ್ನ ಪ್ರೀತಿಸುವ ಗೌರವಿಸುವ ದಾಂಡೇಲಿಯ ಜನಸಂಸ್ಕೃತಿ ಕೂಡ ನನಗೆ ಇಷ್ಟವಾದದ್ದು. ದಾಂಡೇಲಿ ಈಗ ತಾಲೂಕಾಗಿದೆ. ನೂತನ ತಾಲೂಕುಗಳಲ್ಲಿ ಈವರೆಗೂ ಶಿಕ್ಷಕರ ಸಂಘ ರಚನೆಯಾಗಿಲ್ಲ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯವೂ ಆಗಿಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ದಾಂಡೇಲಿ ತಾಲೂಕು ಶಿಕ್ಷಕರ ಸಂಘವನ್ನು ಹೊಸದಾಗಿ ರಚನೆ ಮಾಡುವುದಾಗಿ ತಿಳಿಸಿದ ಸತೀಶ್ ನಾಯಕರು, ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಆಗುವಲ್ಲಿಯೂ ಕೂಡ ನನ್ನಿಂದಾಗುವ ಪ್ರಯತ್ನವನ್ನು ಮಾಡುತ್ತೇನೆ ಎಂದರು. ಯಾಕಂತ ಹೇಳಿದ್ರೆ ನಮಗೆ ಸಿಬ್ಬಂದಿಗಳ ಕೊರತೆ ಇದ್ದಾಗ ಜೊಯ್ಡಾದಿಂದ 1-2 ಜನ, ಹಳಿಯಾದಿಂದ 4 ಜನ, ಈ ಥರ ಹಂಚಿಕೆಯನ್ನು ಮಾಡಾಗಿದೆ. ಸರ್ಕಾರಕ್ಕೆ ಹೊರೆಯಾಗಬಾರದು ಎಂಬ ದೃಷ್ಟಿಯಿಂದ ಹುದ್ದೆಗಳನ್ನು ನಮ್ಮಲ್ಲಿ ಸೂಪರ್ಡೆಂಟ್ ಪೋಸ್ಟ್ ಹೇಳಿದೆ, ಜೊಯ್ಡಾದಲ್ಲಿ ಹೇಳಿದೆ, ಅಲ್ಲಿಯವರನ್ನು ಇಲ್ಲಿಯವರನ್ನು ಇಲ್ಲಿ ಹಾಕೋದು, ಕ್ಲಾರ್ಕನ್ನು ಅಲ್ಲಿದ್ದನ್ನು ಎಲ್ಲ ಆರ್ಥಿಕ ಹೊರೆ ಆಗಬಾರ್ದು ಅಂದ್ಕೊಂಡು ನಾವೆಲ್ಲ ಮಾರ್ಗಸೂಚಿಯನ್ನು ಮಾಡಿ ಆ ರೀತಿ ಮಾಡಿದ್ದೇವೆ. ಆದರೆ ಸರ್ಕಾರ ಯಾಕೋ ಮನಸ್ಸು ಮಾಡ್ತಿಲ್ಲ, ಏನು ಗೊತ್ತಿಲ್ಲ. ಆದರೂ ಸಹ ಮುಂದಿನ ದಿನಗಳಲ್ಲಿ ಇದು ಆಗ್ಬೋದು. ಯಾಕಂತ ಹೇಳಿದ್ರೆ ಯುವ ನಾಯಕರಂತ ಮೋಹನ್ ಇರ್ಬೋದು, ಎಲ್ಲ ಆತ್ಮೀಯ ಮಿತ್ರರು ಭಾಳಷ್ಟು ಜನ ಇದ್ದೀರಿ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಪಡೆದು ದಾಂಡೇಲಿಯನ್ನು ಶೈಕ್ಷಣಿಕವಾಗಿ, ಯಾಕಂತೇಳಿದ್ರೆ ದಾಂಡೇಲಿ ಈಗ ಶೈಕ್ಷಣಿಕವಾಗಿ ಯಾವತ್ತೂ ಮುಂದಿದೆ. ಯಾಕಂತೇಳಿ ಇಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಗೌರ್ಮೆಂಟ್ ಶಾಲೆಗಳು ಇರ್ಬೋದು, ಭಾಳ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸನ್ಮಾನ ಸ್ವೀಕರಿಸಿದ ಹಳಿಯಾಳ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ನಾಯಕ್ ಬೆಳಕೇರಿ ಹಾಗೂ ಜೊಯ್ಡಾ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯಶವಂತ ನಾಯಕ್ ಬಾಡಾರವರು ಮಾತನಾಡಿ, ನಾವು ಶಿಕ್ಷಕರಿಗಾಗಿ ನಮ್ಮ ಸಂಘಟನೆ ಮೂಲಕ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಾವು ಅಧ್ಯಕ್ಷರಾದ ಸಂದರ್ಭದಲ್ಲಿ ದಾಂಡೇಲಿಯ ಗೆಳೆಯರ ಬಳಗದವರು ಕರೆದು ನಮ್ಮನ್ನು ಅಭಿನಂದಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ದೊರೆತಂತಹ ಸಂತಸವಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ, ಭಾಜಪಾ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್, ತಾಮೀರ್ ಬ್ಯಾಂಕ್ ನಿರ್ದೇಶಕ ಮುಷ್ತಾಕ್ ಶೇಖ್ ಮುಂತಾದವರು ಮಾತನಾಡಿ ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿ ಮಾತನಾಡಿದರು. ಪ್ರಾಸ್ತಾವಿಕ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ BN ಮಾಸರೆ, ಮೊದಲ ಬಾರಿಗೆ ಹಳಿಯಾಳ ದಾಂಡೇಲಿಯ ಅವಿಭಜಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ವ್ಯಾಪ್ತಿಯ ಶಿಕ್ಷಕರಾದ ಸತೀಶ್ ನಾಯಕ್ ಬಾವಿಕೇರಿಯವರು ಶೈಕ್ಷಣಿಕ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವುದು ಈ ಭಾಗದ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿಯಾಗಿದೆ. ನೂತನ 3 ಅಧ್ಯಕ್ಷರು ಈ ಜಿಲ್ಲೆಯ ಹಾಗೂ ತಾಲೂಕಿನ ಶಿಕ್ಷಕರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವ ಜೊತೆಗೆ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಕೂಡ ಅಧಿಕಾರಿಗಳ ಜೊತೆಗೆ ಸಮನ್ವಯದ ಕಾರ್ಯವನ್ನು ನಡೆಸಬೇಕು ಎಂದು ಹೇಳಿ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು. ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಸ್ವಾಗತಿಸಿ ನಿರೂಪಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರು ವಂದಿಸಿದರು. ಈ ಸಂದರ್ಭದಲ್ಲಿ ಕಸಾಪ ವತಿಯಿಂದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್, ಗೌರವ ಕಾರ್ಯದರ್ಶಿ ಗುರುಶಾಂತ ಜಡೆ ಹಿರೇಮಠ, ಪ್ರವೀಣ್ ನಾಯಕ್, ವೆಂಕಮ್ಮ ಗಾಂವ್ಕರ್, ಸುರೇಶ್ ಕಾಮತ್, ಸುರೇಶ್ ಪಾಲನಕರ್ ಮುಂತಾದವರು ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ RP ನಾಯ್ಕ್, ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ MR ನಾಯಕ್, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್, ಮಾನವ ಹಕ್ಕುಗಳ ಸಂಘಟನೆಯ ನಿರ್ದೇಶಕ ಫಿರೋಜ್ ಪಿರಜಾದೆ, ಪ್ರಮುಖರಾದ ಅನಿಲ್ ದಂಡಗಲ್, ರವಿ ಸುತಾರ್, ಅನಿಲ್ ನಾಯ್ಕರ್, ಆಶಾ ದೇಶ್ ಭಂಡಾರಿ, ಕಿಶೋರ್ ಕೆಂದಳ್ಕರ್, ದಿವಾಕರ್ ನಾಯ್ಕ್, ರಾಮಲಿಂಗ ಜಾಧವ್, ಉದಯ್ ಶೆಟ್ಟಿ, ಸುಭಾಷ್ ನಾಯಕ್, SS ಕುರ್ಡೇಕರ್ ಮುಂತಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.